Hello students, welcome back to my YouTube channel Supreme Learning Academy. So ಇದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ SSLC ಪ್ರಿಪ್ರೇಟರಿ ಕ್ವೆಶ್ಚನ್ ಪೇಪರ್ 8 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇರುತ್ತೆ. ವಿಚ್ ಕ್ಯಾರೀಸ್ 1 ಮಾರ್ಕ್. ಪ್ರಿಪ್ರೇಟರಿ ಆಲ್ರೆಡಿ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು ಲೆವೆಲ್ ಎಲ್ಲ ಬರೆದಿದ್ದೀರಾ. ಹೇಗೆ ಬರುತ್ತೆ ಪ್ಯಾಟರ್ನ್ ಅಂತ ಗೊತ್ತು. ಸೊ ಇನ್ನು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಫಸ್ಟ್ ಕ್ವೆಶ್ಚನ್, p of x is equal to 3x cube minus 4x square plus 5x power 4 minus 3x plus 4 ಬಹುಪದೋಕ್ತಿಯ ಮಹತ್ತಮ ಘಾತವು ಆನ್ಸರ್ ಈಸ್ 4. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಾದ x plus 2y is equal to 3 ಮತ್ತು 3x plus 6y is equal to k ಐಕ್ಯಗೊಂಡರೆ kಯ ಬೆಲೆ ಎಷ್ಟು? ಆನ್ಸರ್ ಈಸ್ ಡಿ 9. ಒಂದು ಸಮಾಂತರ ಶ್ರೇಣಿಯ n-ನೇ ಪದ an is equal to 3n minus 2 ಆದಾಗ ಈ ಶ್ರೇಣಿಯ 10ನೇ ಪದವು ಆನ್ಸರ್ ಈಸ್ 28. Triangle ABCದಲ್ಲಿ AB parallel to DE and AD is equal to 6 cm, CD is equal to 4 cm and BC is equal to 15 cm ಆದರೆ BE ಉದ್ದವು ಆನ್ಸರ್ ಈಸ್ 9 cm. sin 30 ಡಿಗ್ರಿ ಪ್ಲಸ್ cos 60 minus tan 45 ಇದರ ಬೆಲೆ ಆನ್ಸರ್ ಈಸ್ 0. ಒಂದು ವೃತ್ತದ ವಿಸ್ತೀರ್ಣವು 49 ಪೈ ಚದರ ಮಾನಗಳು ಆದರೆ ಅದರ ಪರಿಧಿಯು 14 ಪೈ ಮಾನಗಳು. ಒಂದು ಸಿಲಿಂಡರಿನ ಪರಿಧಿಯು 55 ಸೆಂಟಿಮೀಟರ್ ಮತ್ತು ಎತ್ತರವು 10 ಸೆಂಟಿಮೀಟರ್ ಆದಾಗ ಅದರ ವಕ್ರ ಮೇಲೆ ವಿಸ್ತರಣವು ಆನ್ಸರ್ ಈಸ್ 550 ಸ್ಕ್ವೇರ್ ಸೆಂಟಿಮೀಟರ್. ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ? ಆನ್ಸರ್ ಈಸ್ -1.5. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರುತ್ತದೆ ಎಂದು ಬರೆಯಿರಿ. ಯಾವುದೇ ಪರಿಹಾರವಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್, y is equal to p of x ಬಹುಪದೋಕ್ತಿ ಸೂಚಿಸುತ್ತದೆ. p of x ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಆನ್ಸರ್ ಈಸ್ 2. ನೆಕ್ಸ್ಟ್, 2x plus 7x square minus 6 is equal to 0 ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ. 7x square plus 2x minus 6 is equal to 0. ಒಂದು ಸಮಾಂತರ ಶ್ರೇಣಿಯ S14 is equal to 240, S13 is equal to 237 ಆದಾಗ ಆ ಶ್ರೇಣಿಯ ಈ 14ನೇ ಪದ ಕಂಡುಹಿಡಿಯಿರಿ. ಆನ್ಸರ್ is 3. ಮತ್ತು ಕ್ವೆಶ್ಚನ್ ನಂಬರ್ 13, ಮೂಲ ಬಿಂದು ಮತ್ತು 8,6 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್, ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತಕ್ಕೆ TP ಮತ್ತು TQಗಳು ಸ್ಪರ್ಶಗಳಾದರೆ PTQ ಅಳತೆ ಕಂಡುಹಿಡಿಯಿರಿ. ಸರಾಸರಿ ಮತ್ತು ಬಹುಲಕ ಹಾಗೂ ಮಧ್ಯಾಂಕಗಳ ಸಂಬಂಧವನ್ನು ತಿಳಿಸಿ. ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ 0.25 ಆದರೆ ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಎಷ್ಟು? ನೆಕ್ಸ್ಟ್ ಮೇನ್ ಎರಡು ಮಾರ್ಕ್ ಕ್ವೆಶನ್ಸ್. ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. 12, 15, 21ರ ಲಾಸ ಮತ್ತು ಅವಿಭಾಜ್ಯ ಆವರ್ತನಗಳನ್ನು ವಿಧಾನವನ್ನು ಕಂಡುಹಿಡಿಯಿರಿ. ಅಥವಾ 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಕ್ವೆಶ್ಚನ್ ನಂಬರ್ 18, 3x plus 4y is equal to 10 ಮತ್ತು 2x minus 2y is equal to 2 ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿರಿ. ಆನ್ಸರ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಕ್ವೆಶ್ಚನ್ ನಂಬರ್ 19, 2x square minus 3x plus 5 is equal to 0 ವರ್ಗ ಸಮೀಕರಣದ ಮೂಲ ಸ್ವಭಾವಗಳನ್ನು ವಿವೇಚಿಸಿ. ಅಥವಾ ಅಪವರ್ತನ ವಿಧಾನದಿಂದ x² + 7x + 12 is equal to 0 ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಕ್ವೆಶ್ಚನ್ ನಂಬರ್ 20, 6, 10, 14 ಸಮಾಂತರ ಶ್ರೇಣಿಯ 15ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಕ್ವೆಶ್ಚನ್ ನಂಬರ್ 21, p of 1, -1 ಮತ್ತು s of 7, 7 ಬಿಂದುವಿನ ನಡುವಿನ ದೂರವನ್ನು ದೂರ ಸೂತ್ರ ಬಳಸಿ ಕಂಡುಹಿಡಿಯಿರಿ. 6 cos 60 ಡಿಗ್ರಿ minus sin 30 plus sin square 45 ಡಿಗ್ರಿ plus cos square 45 ಡಿಗ್ರಿ ಇದರ ಬೆಲೆಯನ್ನು ಕಂಡುಹಿಡಿಯಿರಿ. ಕ್ವೆಶ್ಚನ್ ನಂಬರ್ 23, 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತಕ್ಕೆ ಅದರ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕ್ಕೆ ಉದ್ದ ಅಳತೆ ಎಷ್ಟು? ಕ್ವೆಶ್ಚನ್ ನಂಬರ್ 24, ಒಂದು ಬಟ್ಟೆಯಲ್ಲಿ 28
ಬಲ್ಬ್ಗಳಿವೆ. ಅವುಗಳಲ್ಲಿ ಒಂದು ಬಲ್ಬುಗಳು ದೋಷಪೂರಿತವಾಗಿದೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಬನ್ನು ಹೊರತೆಗೆಯಲಾಗಿದೆ. ಅದು ದೋಷ ಪೂರಿತ ಆಗಿರದೆ ಇರುವ ಸಂಭಾವ್ಯತೆಯನ್ನು ಕಂಡುಹಿಡಿಯಿರಿ. ನೆಕ್ಸ್ಟು 3 ಮಾರ್ಕ್ ಕ್ವಶನ್. ಕ್ವಶನ್ ನಂಬರ್ 25. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅಥವಾ 306 ಮತ್ತು 657ರ ಮಾಸಾಹ ಕಂಡುಹಿಡಿದು ನಂತರ ಮಾಸಾಹ 306, 357 ಮತ್ತು 12ರ ಲಾಸಾವನ್ನು ಕಂಡುಹಿಡಿಯಿರಿ. ಕ್ವಶನ್ ನಂಬರ್ 26. P of x is equal to 6x² - 3 - 7x ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 27. ಒಂದು ಬಸ್ಸು ಬಾಗಲಕೋಟೆಯಿಂದ ತುಮಕೂರಿನವರೆಗೆ 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ. ಅದರ ಜವವು 10 km/h ಹೆಚ್ಚಾದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು 3 ಗಂಟೆ ಕಡಿಮೆ ಕಾಲವನ್ನು ತೆಗೆದುಕೊಳ್ಳುತ್ತಿತ್ತು. ಹಾಗಾದರೆ ಬಸ್ಸಿನ ಜವವನ್ನು ಕಂಡುಹಿಡಿಯಿರಿ. ಅಥವಾ ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ 2ರಷ್ಟಿದೆ. 8 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಿಗಿಂತ 4 ವರ್ಷಗಳು ಹೆಚ್ಚಾಗುತ್ತದೆ. ಅವರ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ಒನ್. ಚಿತ್ರದಲ್ಲಿ LM parallel to CV and LN parallel to CD ಆದರೆ AM/AB = AN/AD ಎಂದು ಸಾಧಿಸಿ. ಕ್ವಶನ್ ನಂಬರ್ 29. 6, -12 ಮತ್ತು 10, 8 ಬಿಂದುಗಳನ್ನು ಸೇರಿಸುವ ರೇಖಾಖಂಡನ ತ್ರೈಭಾಜಕ ಬಿಂದುಗಳನ್ನು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. √1 + sin A / 1 - sin A = sec A + tan A ಎಂದು ಸಾಧಿಸಿ. ಅಥವಾ sin A + cosecant A² + cos A + secant A² = 7 + tan² A + cot² A ಎಂದು ಸಾಧಿಸಿ. ಕ್ವಶನ್ ನಂಬರ್ 31. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಕ್ವಶನ್ ನಂಬರ್ 32. 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿನ ಒಂದು ಜ್ಯಾವು ವೃತ್ತಕೇಂದ್ರಕ್ಕೆ ಲಂಬಕೋನವನ್ನು ಉಂಟು ಮಾಡುತ್ತದೆ. ಜ್ಯಾದಿಂದ ಉಂಟಾದ ಲಘುವೃತ್ತ ಖಂಡದ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ಈ ಕೆಳಗೆ ನೀಡುವ ಆವೃತ್ತ ವಿತರಣಾ ಕೋಷ್ಟಕದಿಂದ ಸೂಕ್ತ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ. ಅಥವಾ ಈ ಕೆಳಗಿನ ಆವೃತ್ತಿ ವಿತರಣಾ ಕೋಷ್ಟಕಕ್ಕೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. 4 ಮಾರ್ಕ್ ಕ್ವಶನ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. x + y = 5 and 2x - y = 4 ರೇಖಾತ್ಮಕ ಜೋಡಿಗಳನ್ನು ನಕ್ಷೆ ವಿಧಾನದಿಂದ ಬಿಡಿಸಿ. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಹಾಗೂ 6ನೇ ಮತ್ತು 8ನೇ ಪದಗಳ ಮೊತ್ತವು 44 ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ. ಅಥವಾ ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 24 ಮತ್ತು ಅವುಗಳ ಗುಣಲಬ್ಧ 480 ಆದಾಗ ಆ ಸಮಾಂತರ ಶ್ರೇಣಿಯ 3 ಪದಗಳನ್ನು ಬರೆಯಿರಿ. ಇದು ಥೇಲ್ಸ್ ಥಿಯರಮ್. ನೆಕ್ಸ್ಟು ನೆಲಕ್ಕೆ ಸಮಾಂತರವಾಗಿ 2500 √3 m ಎತ್ತರದಲ್ಲಿ ಹಾರುತ್ತಿರುವ ವಿಮಾನದ ಮಂದವನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನ 60 ಡಿಗ್ರಿ. 25 ಸೆಕೆಂಡುಗಳ ನಂತರ ಅದನ್ನು ನೋಡಿದಾಗ ಉನ್ನತ ಕೋನ 30 ಡಿಗ್ರಿ ಆಗಿದ್ದರೆ ಆ ವಿಮಾನದ ಜವವನ್ನು ಕಂಡುಹಿಡಿಯಿರಿ.
ನೆಕ್ಸ್ಟ್ ಲಾಸ್ಟ್ ಕ್ವಶನ್ 5 ಮಾರ್ಕ್ಗೆ. ಒಂದು ಆಟಿಕೆಯನ್ನು ಸಿಲಿಂಡರಿನ ಆಕಾರದ ಒಂದು ಬದಿಗೆ ಒಂದು ಅರ್ಧ ಗೋಳ ಮತ್ತು ಇನ್ನೊಂದು ಬದಿಗೆ ಒಂದು ಶಂಖವನ್ನು ಅಂಟಿಸಿ ಮಾಡಲಾಗಿದೆ. ಸಿಲಿಂಡರಿನ ಆಕಾರದ ಭಾಗವು ಉದ್ದವು 20 ಸೆಂಟಿಮೀಟರ್ ಮತ್ತು ಅದರ ವ್ಯಾಸವು 10 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಭಾಗದ ಓರೆ ಎತ್ತರವು 13 ಸೆಂಟಿಮೀಟರ್ ಆಗಿದ್ದರೆ ಆಟಿಕೆಯ ಮೇಲೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದಿಷ್ಟು ನಿಮ್ಮ ಕ್ವಶನ್ ಪೇಪರ್.